ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದರಿ, ಎಲ್ಲರೂ ಆರಾಮದಾರಿ ಅನ್ಕೊಂತ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ನಾನು ಕುಕಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ. ಏನು ಕುಕಿಂಗ್ ಏನಿಲ್ಲ, ಸ್ಪೆಷಲ್ ಕುಕಿಂಗ್ ಅಂತ ಏನಿಲ್ಲ ರೀ. ಮನೆ ಒಳಗೆ ನಾವು ನಾರ್ಮಲ್ ಆಗಿ ಅಡುಗೆ ಮಾಡೋದನ್ನು ಮಾಡಕತ್ತೀನಿ. ಟೈಮಿಂಗ್ 11:30 ಆಗಿದ್ದು, ಇನ್ನ ಮಟನ ಅಡುಗೆ ಸ್ಟಾರ್ಟ್ ಮಾಡಿಲ್ಲ. ಆ್ಯಕ್ಚುಲಿ ಬರ್ತಾವಿದ್ದು ಊಟಕ್ಕೆ ಸ್ವಲ್ಪ ವಿಡಿಯೋ ಮಾಡ್ಕೊಂತ ಅಡುಗೆ ಮಾಡ್ಬೇಕಾದ್ರೆ ಭಾಳ ಟೈಮ್ ಆಗ್ತೈತಿ. ಹಾಗಾಗಿ ನಾನು ಜಲ್ದಿ ಅಡುಗೆ ಸ್ಟಾರ್ಟ್ ಮಾಡಕತ್ತೀನಿ. ಇವತ್ತು ಅಡುಗೆ ಏನು ಮಾಡಕತ್ತೀನಿ ಅಂತಂದ್ರೆ ಬದ್ನಿಕಾಯಿ ತರಿಸ್ತೀನಿ. ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿನಿ. ಬದ್ನಿಕಾಯಿ ಪಲ್ಯ ಮಾಡಕತ್ತೀನಿ. ನಾನು ಬರೀ ನಾ ಯಾವ ಥರ ಬದ್ನಿಕಾಯಿ ಪಲ್ಯ ಮಾಡ್ತೇನೋ ಅಂತ ಹೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ. ನಿಮ್ಮ ಜೊತೆ ಮಾತಾಡ್ಕೊತ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಉಳ್ಳಾಗಡ್ಡಿನ ಮತ್ತು ಟೊಮೆಟೊ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿನಿ ನಾನು ಫಸ್ಟನ್ನು. ಆಮೇಲೆ ಈಗ ನೋಡಿರಿ ಗ್ಯಾಸ್ ಚಲೋ ಆಗೈತಿ, ಆಮೇಲೆ ಎಲ್ಲನೂ ಚಲೋ ಆಗಿಬಿಟ್ಟೈತಿ. ಚಲೋ ಮಾಡಿಬಿಟ್ಟಿದ್ದೀನಿ. ಬರೀ ಸ್ಟಾರ್ಟ್ ಮಾಡೋದಂತ. ಗ್ಯಾಸ್ ಇದು ಏನಂತಾರೆ ಕಡಾಯಿನೂ ಗರಂ ಆಗೈತಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ನಾನು ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಎಣ್ಣೆ ಹಾಕೋಬೋದು. ನಾನು ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕೊಳತ್ತೀನಿ. ಆ್ಯಕ್ಚುಲಿ ಗರಂ ಆಗೈತಿ, ಜಲ್ದಿ ನಾನು ಗರಂ ಆಗಿತ್ತು ಅಂದರೆ ಉಳ್ಳಾಗಡ್ಡಿನ ಹಾಕೊಂಡಿನ ಒಂದು ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡ್ಕೊಂಡು ಗರಂ ಆಗೈತಿ, ಭಾಳ ಬಿಸಿ ಆಗೈತಿ. ಮತ್ತು ಮಸಾಲೆಗಳನ್ನ ಈ ಮಸಾಲೆ ಏನು ಹಾಕೋತೀನಿ ಅಂತಂದ್ರೆ ಜೀರಿಗೆ, ಸಾಸಿವೆ. ನಾನು ನಿಮ್ಗೆ ಮೊದಲು ಹೇಳ್ತೀನಿ, ಅಥವಾ ನಾವು ಇದಕ್ಕೆ ಹಾಕೋದು ಮರ್ಬಿಟ್ಟಿರ್ತೀನಿ. ಹಾಗಾಗಿ ನಾನು ಮಸಾಲೆ ಏನು ಹಾಕ್ತೀನಿ ಅಂತಂದ್ರೆ ಎಲ್ಲರೂ ಹಾಕೋದಾದಂತ ಹಾಕ್ತೀನಿ ಐಟಮ್ಗಳನ್ನ. ಜೀರಿಗೆ ಆಮೇಲೆ ಸಾಸಿವೆ ಹಾಕ್ತೀನಿ. ಜಾಸ್ತಿ ಗರಂ ಮಸಾಲ ಪೌಡರ್, ಈ ಪೌಡರ್ ಅಂತ ಹೇಳಿ ಜಾಸ್ತಿ ನಾನು ಏನು ಹಾಕಂಗಿಲ್ಲ, ಯಾಕಂದ್ರೆ ಜಾಸ್ತಿ ಮಸಾಲೆ ತಿನ್ನಂಗಿಲ್ಲ. ಹಾಗಾಗಿ ಇವಾಗ ಜಸ್ಟ್ ಜೀರಿಗೆ ಹಾಕ್ತೀನಿ. ನಾನು ಜೀರಿಗೆ ಮತ್ತು ಸಾಸಿವೆನ ಹಾಕ್ತೀನಿ. ಈಗ ಇದು ಕಾದೈತಿ, ಸ್ವಲ್ಪ ಇದು ಮಾಡ್ತೀನಿ. ಅಂದರೆ ಇದು ಸ್ವಲ್ಪ ಜಲ್ದಿ ನಾನು ಅಂದರೆ ಉಳ್ಳಾಗಡ್ಡಿನ ಜಲ್ದಿ ನಾನು ಇದನ್ನು ಫ್ರೈ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಇದಕ್ಕಿಂತ ಫಸ್ಟ್ ನಾನು ಜೀರಿಗೆ ಮತ್ತು ಸಾಸಿವೆ ಹಾಕಿದ್ದೆ ಅಂತಂದ್ರೆ ಜಲ್ದಿ ಎಣ್ಣೆ ಎಲ್ಲ ಬಿಸಿ ಆಗಿಬಿಟ್ಟಿರ್ತೈತಲ್ರಿ, ಜಲ್ದಿ ಎಲ್ಲ ಪಟ್ಟಕ್ಕೆ ಹಿಡಿದು ಹೋಗ್ಬಿಡ್ತಾವೆ. ಮತ್ತೆಲ್ಲ ಏನಾಗ್ಬಿಡ್ತೈತಿ, ಕರ್ಬೇಡ ಆಗಿಬಿಡ್ತೈತಿ. ಹಾಗಾಗಿ ಮೊದಲು ನಾನು ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊಳಕತ್ತೀನಿ. ಕಾಣ್ಸಾಗಬೇಕು ಅಂತ ಅಂದ್ಕೊಂಡೀನಿ. ನಾ ಈ ಥರ ವಿಡಿಯೋ ಮಾಡೋದಾಗೈತಿ. ಫ್ರೈ ಆಗತೈತಿ, ಕಾಣ್ಸತೈತಿ. ಆಗತೈತಿ ಕರ್ದವ್ರು. ಇವಾಗ ಉಳ್ಳಾಗಡ್ಡಿ ನಾನು ಫ್ರೈ ಹಾಕಿದವು. ಟೊಮೆಟೊ ಹಾಕಿ 2 ಟೊಮೆಟೊ ಹಾಕಿದ್ದೀನಿ. ಕಟ್ ಮಾಡ್ಬೇಕು. ಯಾವ ಥರ ಬೇಕಾದ್ರೂ ಕಟ್ ಮಾಡ್ಕೋಬೋದು. ಇದೇ ಥರ ಅಂತ ಹೇಳಿಲ್ಲ. ನಮ್ದು ಯಾವ ಸೈಜ್ ಬೇಕು, ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಟೊಮೆಟೊ ಉಳ್ಳಾಗಡ್ಡಿ ಕಟ್ ಮಾಡ್ಬೋದು. ನೋಡಿ ಫ್ರೈ ಆಗತೈತಿ. ನನಗೂ ಏನು ಜಾಸ್ತಿ ಅಡುಗೆಗಳನ್ನೆಲ್ಲ ಬರೋಂಗಿಲ್ಲ, ಬಟ್ ಆದ್ರೂ ನಾನು ಬ್ಲಾಗ್ ಎಲ್ಲ ಮಾಡಕತ್ತೀನಿ. ಕುಕಿಂಗ್ ಬ್ಲಾಗ್ ಆ ಥರ ಎಲ್ಲ ಬ್ಲಾಗ್ಗಳನ್ನ. ಪ್ಲೀಸ್ ಏನಾರ ತಪ್ಪಿತ್ತು ಅಂತಂದ್ರೆ ಕ್ಷಮೆ ಇರಲಿ. ಟೊಮೆಟೊ ಹಾಕಿಕೊಂಡು ಫ್ರೈ ಆಗ್ತದೆ ಈ ಥರ. ಅರಿಶಿನ ಪುಡಿ ಹಾಕೋತೀನಿ. ಜಾಸ್ತಿ ಅಷ್ಟು ಸ್ವಲ್ಪ ಹಾಕೋತೀನಿ. ನಾನು ಹೇಳಿದ್ರಲ್ಲಿ ಸಾಸಿವೆ ಜೀರಿಗೆ ಹಾಕೋಬೇಕಂತ ಹೇಳಿ ಹಾಕೋತೀನಿ. ಆ್ಯಕ್ಚುಲಿ ತಲೆ ಆಗಿದ್ದಾವೆ. ನಾವು ಇದ್ರೊಳಗೆ ತುಂಬಿಸಿರ್ತೀನಿ. ನಾನು ತುಂಬಿಸಿಟ್ಟು ಇಟ್ಕೋಬೇಕು. ಸೈಡ್ ಇಟ್ಬಿಟ್ಟಿದ್ದೀನಿ. ಇದನ್ನು ಫ್ರೈ ಮಾಡ್ಕೊತೀನಿ. ಎರಡು ಫ್ರೈ ಮಾಡ್ತೀನಿ. ಇದಕ್ಕೆ ನಾನು ಖಾರದ ಪುಡಿ ಹಾಕ್ತೀನಿ. ಹಾಗೆ ಕೆಲವೆಲ್ಲ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಖಾರ ಹಾಕೋಬೋದು. ಹಾಗಾಗಿ ಅದನ್ನ ಹಾಕೋತೀನಿ ನಾನು. ಎಷ್ಟು ಬೇಕು ನಿಮಗೆ ನೋಡ್ಕೊಂಡು ನೀವು ಹಾಕೋರಿ. ಬದ್ನಿಕಾಯಿ ಹಾಕೋತೀನಿ. ಈಗ ಇದೆಲ್ಲ ಮಿಕ್ಸ್ ಮಾಡ್ಕೋತೀನಿ. ನೀವು ಇದಕ್ಕೆ ಮತ್ತೇನು ಹಾಕೋಬೋದು, ಕೊಬ್ಬರಿ ಪುಡಿ, ಶೇಂಗಾ ಪುಡಿನೂ ಹಾಕೋಬೋದು. ನಾವು ಯಾವುದೂ ಆ್ಯಡ್ ಮಾಡೋದಿಲ್ಲ. ಜಾಸ್ತಿ ಮಸಾಲೆಗಳನ್ನ ತಿನ್ನೋಕ್ಕಾಗಂಗಿಲ್ಲ ಅಂತ ಹೇಳಿ ಅದೆಲ್ಲ ಏನು ಆ್ಯಡ್ ಮಾಡ್ಕೋತಿಲ್ಲ. ನೀವು ಹಾಕೋಬೋದು. ನಾನು ಈ ಥರ ಸಿಂಪಲ್ಲಾಗಿ ಮಾಡಿ ತೋರ್ಸಕತ್ತೀನಿ. ಕುದಿಬೇಕಾ ಅದು ಹಾಗಾಗಿ ಈಗ ಕುದಿತೈತಿ. ಒಂದು ಸ್ವಲ್ಪ ಇದಕ್ಕೆ ಉಪ್ಪು ಹಾಕೋತೀನಿ. ನಾನು ಉಪ್ಪು ಮರ್ತ್ಬಿಟ್ಟಿದ್ದೀನಿ. ನಾನು ಯಾವಾಗೆಲ್ಲ ಅಡುಗೆ ಮಾಡ್ತೇನೆ ಅವಾಗೆಲ್ಲ ನಾನು ಉಪ್ಪು ಹಾಕೋದೇನ ಮರ್ತ್ಬಿಟ್ಟಿರ್ತೀನಿ.
ಈಗ ನಾನು ಚಪಾತಿ ಮಾಡೋಕ್ಕಂತ ಹೇಳಿ ಹಿಟ್ಟು ಹಾಕ್ಕೊಳಕತ್ತೀನಿ. ಸ್ವಲ್ಪ ಜಾಸ್ತಿನೇ ತೊಗೊಂಡೀನಿ, ಯಾಕಂತಂದ್ರೆ ಸ್ವಲ್ಪ ನನಗೆ ಜಾಸ್ತಿನೇ ಬೇಕು. ಯಾಕಂತ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಎಷ್ಟು ತೊಗೊಂಡೆಲ್ಲ ಹಿಟ್ಟು ನಾದಕತ್ತೀನಿ ಅಂತ ಹೇಳಿ. ಏನೋ ಒಂದು ಡಿಶ್ ಮಾಡಬೇಕಾಗಿತ್ತು ಇದರಿಂದ, ಹಾಗಾಗಿ ಜಾಸ್ತಿ ಜಲ್ದಿ ಅಂದರೆ ಅದಕ್ಕಾಗಿ ಈಗ ಒಮ್ಮೆನೇ ಸ್ವಲ್ಪ ಹಿಟ್ಟು ನಾದಿಟ್ಕೊಳಕತ್ತೀನಿ. ಅಂದರೆ ನೆನೀತೈತಲ್ರಿ ಜಲ್ದಿ ನಾನು, ಹಾಗಾಗಿ ಈಗ ಈಚೆ ಕಡೆ ಪಲ್ಯನೂ ಆಗತೈತಿ ಮತ್ತು ಈ ಕಡೆ ಹಿಟ್ಟು ನಾಡ್ತಿದೆ ನಾನು. ಈಗ ಮಾಡೋಣ ಬರ್ರಿ. ವಾಶ್ ಮಾಡ್ತೀನಿ. ಚಪಾತಿ ಮಾಡೋದ ಒಂದೊಂದ್ಸತಿ ಇದಿಲ್ಲ ಅಂದ್ರೂ ಮಾಡ್ತೀನಿ, ಒಂದೊಂದ್ಸತಿ ಇದು ಯೂಸ್ ಮಾಡ್ತೀನಿ. ಇದಿಲ್ಲ ಅಂದ್ರೂ ಇದು ಟೈಲ್ಸ್ ಮೇಲೆ ಯೂಸ್ ಮಾಡ್ತೀನಿ, ಇಲ್ಲ ಒಂದೊಂದ್ಸತಿ ಇದ್ರ ಮೇಲೆ ಯೂಸ್ ಮಾಡ್ತೀನಿ. ಚಪಾತಿ ಮಾಡೋಕೆ ಇದ್ರ ಮೇಲೆ ಯೂಸ್ ಮಾಡ್ತೀನಿ ನಾನು. ಚಪಾತಿ ಈ ಥರ ಮಾಡಕ್ಕೆ ಬರ್ತೈತಿ. ಆದ್ರೆ ರೊಟ್ಟಿ ಮಾಡ್ಬೇಕಲ್ರಿ ಕಡಿಮೆ ಮಾಡಬೇಕು, ಹಾಗಾಗಿ ಕೆಳಗಡೆ ಖುಷಿ ಆಗತ್ತೈತಿ. ಜಾಸ್ತಿ ಗರ್ಮಿ ಆಗತ್ತಿಲ್ಲ ಒಳಗಡೆ ನಾನು, ಯಾಕಂದ್ರೆ ಹೊರಗಡೆ ಯಾಕಂದ್ರೆ ಮಳೆ ಆಗೈತೆ, ನೈಟ್ ಎಲ್ಲ ಮಳೆ ಆಗೈತಿ, ಇವತ್ತು ಡೇ ಪೂರ್ತಿ ಎಲ್ಲ ಮಳೆ ನಾನು. ಹಾಗಾಗಿ ಫುಲ್ ಒಂಥರ ಕೂಲ್ ವಾತಾವರಣ ಆಗಿರ್ತೈತಿ, ತಂಪು ವಾತಾವರಣ ಆಗಿರ್ತೈತಿ. ಹಾಗಾಗಿ ಜಾಸ್ತಿ ಗರ್ಮಿ ಆಗತ್ತಿಲ್ಲ, ಆರಾಮ್ ಅನ್ಸಾಗತೈತಿ. ಅಡುಗೆ ಮಾಡೋಕ್ಕೂ ಫ್ಯಾನು ಆನ್ ಮಾಡ್ಕೊಂಡಿಲ್ಲ ನಾನು, ಹಾಗಾಗಿ ಒಂಥರ ಬ್ಲಾಗ್ ಮಾಡೋಕ್ಕೂ ಭಾಳ ಖುಷಿ ಆಗತೈತಿ, ಗರ್ಮಿ ಆಗತ್ತಿಲ್ಲ ಅಂತ ಹೇಳಿ. ಬರ್ರಿ ಚಪಾತಿ ಮಾಡೋದು. ನಾನು ಈ ಥರ 1-2-3 ಮಾಡಿಟ್ಕೊತೀನಿ ರೌಂಡ್ ಶೇಪ್ ಒಳಗೆ. ಉಳ್ಳಿ ನಮ್ಮ ಊರ ಕಡೆ ಉಳ್ಳಿನ ಅಂತಾರೆ, ಅದನ್ನೆಲ್ಲ ಮಾತಾಡ್ತೀನಿ. ಸಾಫ್ಟ್ ಆಗಿಬಿಡ್ತದೆ ಜಲ್ದಿ ನಾನು, ಯಾಕಂದ್ರೆ ಜಾಸ್ತಿ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಹಾಗಾಗಿ ಜಾಸ್ತಿ ಮತ್ತೆ ಇದು ಅಂತ ಏನು ಅವಶ್ಯಕತೆ ಇಲ್ಲ. ಇಟ್ಟರು ಪರವಾಗಿಲ್ಲ, ಇಟ್ಟರು ಇದು ಮೆತ್ತಗೆ ಸಾಫ್ಟ್ ಭಾಳ ಚಂದ ಆಗ್ತಾವೆ. ಈಗಿದ ಪಲ್ಯ ಆಯಿತು, ಇದನ್ನ ಇಡ್ತೇನೆ ಕಡೆ. ಈಗ ಏನು ಮಾಡಿದ್ರೆ ರೊಟ್ಟಿ ಮಾಡ್ತೀನಿ. ಈಗ ಟವಿ ಇಟ್ಕೊತೀನಿ, ಹಂಚಿಟ್ಕೊಳಕತ್ತೀನಿ. ನಾಗು ಬರ್ಬೇಕು ಅನ್ಸುತ್ತೆ. ಸೌಂಡ್ ಆಯಿತು, ಬಂದಾಗಿತ್ತು. ಸ್ವಲ್ಪ ಸಣ್ಣ ಇಡ್ತೀನಿ, ಜಾಸ್ತಿ ನಾ ಈಗ ಚಪಾತಿ ಯಾವ ಥರ ಮಾಡ್ತೇನೆ ಅಂತಂದ್ರೆ ನಮ್ಮ ಮನೆಯವ್ರು ಮಾಡ್ತಾರೆ ಈ ಥರ ಸಣ್ಣವ. ಹಾಗಾಗಿ ಅವ್ರ ಥರನೇ ನಾನು ಮಾಡತ್ತೀನಿ. ಆ್ಯಕ್ಚುಲಿ ನಾನು ಅಂದರೆ ನಮ್ಮ ಊರೊಳಗೆ ಮಾಡ್ತಾರಲ್ರಿ ಚಪಾತಿ, ಆ ಟೈಪ್ ಮಾಡ್ತೇನೆ. ಬಟ್ ಆದರೆ ಆ ಥರ ಮಾಡಿ ತಿನ್ನೋದು ಆಗೋದಿಲ್ಲ, ಒಂದು ಸಾಫ್ಟ್ ಆಗ್ತಾವೆ. ಬಟ್ ಆದ್ರೆ ಅವ್ರು ಹೇಳ್ತಿದ್ರು ಈ ಥರ ಮಾಡಬೇಕು ಅಂತ ಹೇಳಿ, ಜಾಸ್ತಿ ಎಣ್ಣೆ ಹಚ್ಚಿದ್ದೆ. ಸೊ ಹಾಗಾಗಿ ಈ ಥರ ಮಾಡಕ್ಕೆ ಅವು ಜಾಸ್ತಿ ರೌಂಡ್ ಬಂದಿಲ್ಲ. ಆದರೂ ಈಗ ಸ್ವಲ್ಪ ಇದನ್ನ ರೊಟ್ಟಿ ಹಾಕ್ತೀನಿ ಇದ್ರ ಮೇಲೆ. ರೊಟ್ಟಿ ಕಾದಿತ್ತು ಹಂಚ. ನೋಡ್ರಿ ಚಪಾತಿ ಆಯ್ತು. ಈಗ ಇದಿಷ್ಟ ಅನ್ಸತೈತಿ. ಥರ ಆಗೈತಿ ರೊಟ್ಟಿ. ನಮ್ಮ ಮನೆಯವ್ರಿಗೆ ಇದೇ ಥರ ಬೇಕು. ಹುಡುಕಿದ್ರು ಬರೀ ಎಲ್ಲ ಅಡುಗೆ ಆಗೈತಿ. ನಮ್ಮ ಯಜಮಾನ್ರಿಗೆ ಗುಣ ಕೊಡ್ತೀನಿ. ಸಾಫ್ಟ್ ಆಗಿ ನೋಡ್ರಿ ಚಪಾತಿ. ಸೌತೆಕಾಯಿ ಚಪಾತಿ, ಆಮೇಲೆ ಬದ್ನೆಕಾಯಿ ಪಲ್ಯ, ಮೊಸರ. ಬರೀ ತಿನ್ನೋನೀಗ ಟೇಸ್ಟ್ ನೋಡಿ ಹೇಳ್ತೀನಿ ಯಾವ ಥರ ಬಂದಿತ್ತಂತ ಹೇಳಿ.
ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನಿಮಗೂ ಏನಾದರೂ ಈ ಬ್ಲಾಗ್ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು.